ಮಾಡುವಂತಹ ಟೇಸ್ಟಿ ವಡೆ ರೆಡಿಯಾಗಿದೆ. ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡ್ಬೋದು ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಮಸ್ತೆ, ಇವತ್ತು ನಾನು ವಡೆ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಸ್ಪೆಷಲ್, ಹಾಸನ ಸ್ಪೆಷಲ್ ಇದು. ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರಿಗೆಲ್ಲ ಕಾಂಬಿನೇಷನ್ ಆಗಿ ಮಾಡಿಕೊಂಡ್ರೆ ವಡೆ ಸಖತ್ತಾಗಿರುತ್ತೆ. ಅದು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ, ಬನ್ನಿ ನೋಡೋಣ ಇವಾಗ ಇಂಗ್ರೀಡಿಯೆಂಟ್ಸ್. ಫಸ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ 1.5 ಗಂಟೆ ನೆನೆಸ್ಕೊಂಡಿದ್ದೀನಿ ಚೆನ್ನಾಗಿ. ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕಿದರೆ ಸ್ವಲ್ಪ ಕಟುಮ್ ಅಂತ ಬರುತ್ತೆ, ಚೆನ್ನಾಗಿರುತ್ತೆ ವಡೆ. ಅದಕ್ಕೆ ಜೀರಿಗೆ, ಲವಂಗ, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ. ರುಬ್ಕೊತೀನಿ ಇದ. ಆಮೇಲೆ ಸಾಂಬಾರು ಸೊಪ್ಪು ಹಾಕ್ಕೊತೀನಿ, ಹಂಗೆ ಕುಯ್ಕೊಂಡಿದ್ದೀನಿ, ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಈರುಳ್ಳಿನೂ ಹಚ್ಕೊಂಡಿದ್ದೀನಿ, ಹಂಗೆ ಹಾಕ್ಕೊತೀನಿ ಅದಕ್ಕೆ. ಬನ್ನಿ ಇವಾಗ ರುಬ್ಕೊಳ್ಳೋಣ. ನೀರೇನು ಹಾಕ್ಕೊಬಾರ್ದು, ಹಂಗೆ ತರಿ ರುಬ್ಕೊಳ್ಳೋಣ ಇದ. ರುಬ್ಬಿರೋದಕ್ಕೆ ಸಾಂಬಾರು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿ ಕುಯ್ಕೊಂಡಿದ್ನಲ್ಲ ಸಣ್ಣಕ್ಕೆ, ಅವು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಕುಯ್ಕೊಂಡಿರೋದು ಏನಕ್ಕೆ ಅಂದರೆ ರುಬ್ಕೊಂಡ್ರೆ ನೀರು ಬರುತ್ತೆ ಅಂತ ಕುಯ್ಕೊಂಡು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ನೀರಾಡುತ್ತೆ ಅಂತ. ಕುಯ್ಕೊಂಡು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡಿದ್ದೀನಿ. ಎಣ್ಣೆಗೆ ಬಿಡೋಕ್ಕೆ ಬೇಗ ಈಸಿ ಆಗುತ್ತೆ ಅಂತ. ಎಣ್ಣೆ ಕಾದಿದೆ, ಬನ್ನಿ ಬಿಡೋಣ. ಇದಕ್ಕೆ ನಾನು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕೊಂಡು ಕಳಿಸಿದ್ದೀನಿ. ಅದು ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ. ನೀವು ಉಪ್ಪು ಅರಿಶಿನ ಹಾಕೊಂಡು ಕಲಿಸ್ಕೊಂಡು ಹಾಕೊಳ್ಳಿ. ಬಲ್ಲಿ ಇವಾಗ ಎಣ್ಣೆಗೆ ಬಿಡೋಣ. ಎಣ್ಣೆ ಚೆನ್ನಾಗಿ ಕಾದಾಗ ಬಿಡಬೇಕು, ಇಲ್ಲಾಂದರೆ ವಡೆ ಎಣ್ಣೆ ಕುಡಿಬಿಡ್ತವೆ. ವಡೆ ಎಲ್ಲ ಎಣ್ಣೆ ಆಗಿಬಿಡುತ್ತೆ. ನೋಡಿ ಕೆಂಪುಗೆ ಬೇಯ್ತಿದ್ದಾವೆ. ಕೆಂಪುಗಾಗಬೇಕು, ವೈಟ್ ಇರಬಾರ್ದು, ಬೆಂದಿರಲ್ಲ. ಕೆಂಪುಗೆ ಬ್ರೌನಿಶ್ ಆಗಿ ಬರಬೇಕು, ಚೆನ್ನಾಗಿ ಬೆಂದಿರುತ್ತೆ. ಬ್ರೌನಿಶ್ ಆಗಿ ಬಂದಿದೆ, ಎಲ್ಲ ಬೆಂದಿದ್ದಾವೆ. ಇವಾಗ ನಾನು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ತೆಗೆದು. ಜಾಸ್ತಿ ಬೇಯಿಸ್ಬಿಟ್ರೆ ಫುಲ್ಲು ಸೀದೋಗ್ಬಿಡ್ತವೆ, ಟೇಸ್ಟೂ ಚೆನ್ನಾಗಿರಲ್ಲ. ನಾನು ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ದಿಢೀರ್ ಅಂತ ಮಾಡ್ಕೊಳ್ಳೋ ವಡೆ. ನಾನು ಜಾಸ್ತಿ ಯಾವಕ್ಕೂ ಇಂಗ್ರೀಡಿಯೆಂಟ್ಸ್ ಬಳಸಲ್ಲ. ಸಿಂಪಲ್ ಇಂಗ್ರೀಡಿಯೆಂಟ್ಸು ಬೇಗ ಮಾಡ್ಕೊಬೋದು.